Dear students, I have one question for you. The question is, who has seen an atom? ಕನ್ನಡದಲ್ಲಿ ಹೇಳಬೇಕಾದ್ರೆ ಅಣುವನ್ನು ಯಾರು ನೋಡಿದ್ದಾರೆ? ಇದು ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನೀವು ತಿಳ್ಕೋಬೇಕು ಅಂದ್ರೆ ಇಂಟರ್ನೆಟ್ ನೋಡಬೇಕು, ಬೇರೆ ಬೇರೆ ಪುಸ್ತಕಗಳನ್ನ ಓದಬೇಕು, ಬೇರೆಯವ್ರನ್ನ ಕೇಳಿ ಡಿಸ್ಕಸ್ ಮಾಡಬೇಕು. ಅದೇ ವಿಚಾರವನ್ನು ನಾನು ಈ ಒಂದು PPTಗಳ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತೆ ಕೇಳ್ತೀನಿ, who has seen an atom today? That is, even in 2026, 2026ನೇ ಇಸ್ವಿಯಲ್ಲಿ ಸಹ ಅಣುವನ್ನ ಯಾರು ನೋಡಿದ್ದಾರೆ? Question is, can we see an atom? ನಾವು ಮಾನವನ ಕಣ್ಣಿನಿಂದ ಅಣುವನ್ನು ನೋಡಲು ಸಾಧ್ಯವೇ ಅಂತ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದಕ್ಕೆ ಉತ್ತರ, ನೋ ಹ್ಯೂಮನ್ ಹ್ಯಾಸ್ ಸೀನ್ ಅನ್ ಆಟಮ್ ವಿತ್ ನೇಕೆಡ್ ಐಸ್. ಅಂದ್ರೆ ಬರೀ ಕಣ್ಣಿನಿಂದ ಇಲ್ಲಿಯ ತನಕ ಯಾವ ವಿಜ್ಞಾನಿಯೂ ಸಹಿತ ಅಣುವನ್ನು ನೋಡಿಲ್ಲ. ಬರೀ ಕಣ್ಣಿನಿಂದ ಅಂದ್ರೆ ಏನೋ ಸಾಧನವಿಲ್ಲದೆ ಅಣುವನ್ನು ನೋಡುವುದಕ್ಕೆ ಸಾಧ್ಯವೇ ಇಲ್ಲ. Millions of atoms fit inside a single grain of sand. ಒಂದು ಮರಳಿನ ಕಣದಲ್ಲಿ, ಒಂದು ಮರಳಿನ ಸಣ್ಣ ತುಂಡಿನಲ್ಲಿ ಲಕ್ಷಾಂತರ ಅಣುಗಳು ಇರುತ್ತವೆ. ಒಂದು ಸಕ್ಕರೆಯ ಒಂದು ಪಾರ್ಟಿಕಲ್ನಲ್ಲಿ ಸಾವಿರಾರು ಪರಮಾಣುಗಳಿರುತ್ತೆ. ಅಣುಗಳಿಗೂ ಮತ್ತು ಪರಮಾಣುಗಳಿಗೂ ಏನು ವ್ಯತ್ಯಾಸ ಅನ್ನೋದನ್ನು ತಿಳ್ಕೋಬೇಕು ನೀವು. ಯು ಶುಡ್ ಸಿ ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ atoms and molecules. For example, sugar has hundreds and thousands of molecules. We will find out what is the difference between atom and molecule in the next series of slides. Question arises, how do scientists know atoms exist? ವಿಜ್ಞಾನಿಗಳು ವಿಶೇಷ ಸಾಧನಗಳನ್ನ ಬಳಸಿ ಅಣುಗಳನ್ನ ಇದೆ ಅಂತ ಹೇಳ್ತಾರೆ. ಯಾರು ಸಹಿತ ಕಣ್ಣಿನಿಂದ ನೋಡಿಲ್ಲ. Scientists use special instruments, just not the eyes. These instruments detect atoms indirectly. Data is converted into images by computers. ಅಣುಗಳನ್ನು ನೇರವಾಗಿ ನೋಡುವುದಕ್ಕೆ ಆಗುವುದಿಲ್ಲ, ಪರೋಕ್ಷವಾಗಿ ಕಂಡು ಹಿಡಿಯುತ್ತಾರೆ. ಕಂಪ್ಯೂಟರ್ಗಳು ಮಾಹಿತಿಯನ್ನು ಅಣುಗಳ ಚಿತ್ರಗಳನ್ನಾಗಿ ತೋರಿಸುತ್ತವೆ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಇನ್ನು ಒಂದ್ಸರ್ತಿ ಹೇಳ್ತೀನಿ, ಸೋ ಫಾರ್ ನೋ ಸೈಂಟಿಸ್ಟ್ ಕ್ಯಾನ್ ಸಿ ಅನ್ ಆಟಮ್ ಬೈ naked eyes. That means without using any machine to see the atoms. Instrument that help to see atoms is known as STM, or scanning tunneling microscope, that was invented in 1981. 1981ನೇ ಇಸ್ವಿಯಲ್ಲಿ ಒಂದು ವಿಶೇಷವಾದಂಥ ಅಣುಗಳನ್ನು ನೋಡಲಿ ಉಪಯೋಗಿಸುವ ಒಂದು ಸಾಧನೆ ಬಂತು. ಆ ಸಾಧನೆಗೆ ಸ್ಕ್ಯಾನಿಂಗ್ ಟನಲಿಂಗ್ ಮೈಕ್ರೋಸ್ಕೋಪ್ ಅಂತ ಕರೀತಾರೆ. ಅದನ್ನ ಕಂಡುಹಿಡಿದಿದ್ದಕ್ಕೆ ಆ ಒಂದು ವಿಜ್ಞಾನಿಗೆ ನೊಬೆಲ್ ಪ್ರೈಸ್ ಸಹಿತ ಕೊಟ್ಟಿದ್ದಾರೆ. ನಾವು ಅಣುಗಳನ್ನು ಅಂದ್ರೆ ಆಟಮ್ಸ್ ಅನ್ನು ಯಾವ ರೀತಿಯಾಗಿ ಅಳತೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಉದಾಹರಣೆಗೆ 1 ಇಂಚು ಉದ್ದ ತಗೊಳ್ಳಿ. ಆ 1 ಇಂಚನ್ನ ಡಿವೈಡ್ ಇಟ್ ಇಂಟು 100 ಮಿಲಿಯನ್ ಪಾರ್ಟ್ಸ್. 100 ಮಿಲಿಯನ್ ಪಾರ್ಟ್ಸ್ ಆಗಿ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿದ್ರೆ ಬರುತ್ತಲ್ಲ, ಆ ಒಂದು ತುಂಡಿಗೆ ಆಂಗ್ಸ್ಟ್ರಾಮ್ ಯೂನಿಟ್ ಅಂತ ಕರೀತಾರೆ. ಅಂದ್ರೆ 1 ಇಂಚನ್ನ 100 ಮಿಲಿಯನ್ ಪಾರ್ಟ್ಸ್ ಮಾಡಿದಾಗ
ಬರ್ತಕ್ಕಂಥ ಒಂದು ಸಣ್ಣ ಭಾಗಕ್ಕೆ ಆಂಗ್ಸ್ಟ್ರಾಮ್ ಯೂನಿಟ್ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ನಾವು ಅಣುಗಳನ್ನ ಆಟಮ್ಸ್ನ ಸೈಜ್ ಅದರ ಗಾತ್ರವನ್ನು ಹೇಳೋದಕ್ಕೆ ಉಪಯೋಗಿಸ್ತೀವಿ. ಎ ಬರೆದು ಅದನ್ನೊಂದು ಸಣ್ಣ ಸೊನ್ನೆಯನ್ನು ಸುತ್ತಬೇಕು. ಕೆಳಗಡೆ ತೋರಿಸಿದ ನೋಡಿ, 1 ಆಂಗ್ಸ್ಟ್ರಾಮ್ ಯೂನಿಟ್ ಈಸ್ ಈಕ್ವಲ್ ಟು 100 ಮಿಲಿಯನ್ ಪೀಸಸ್ ಆರ್ ಇಂಚ್ ಅಂತ ಕರೀತಾರೆ. ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು. ಇದು ಸಾಮಾನ್ಯವಾಗಿ ಅಣುಗಳನ್ನ ಅಂದ್ರೆ ಆಟಮ್ಸ್ ಅನ್ನ ಅಳತೆ ಮಾಡೋದಕ್ಕೋಸ್ಕರ ಉಪಯೋಗಿಸ್ತಕ್ಕಂಥದ್ದು. ಅಣುಗಳನ್ನ ಅಂದ್ರೆ ಆಟಮ್ಸ್ ಅನ್ನ ನಾವು ಬಳಸಬೇಕಾದ್ರೆ ಅದರ ಗಾತ್ರವನ್ನು ಹೇಳಬೇಕು ಅಂತ ಹೇಳಿದಾಗ ಸಾಮಾನ್ಯವಾಗಿ 2 ರೀತಿಯಲ್ಲಿ ಹೇಳ್ಬೋದು. ಒಂದು ಆಂಗ್ಸ್ಟ್ರಾಮ್ ಯೂನಿಟ್ ಅಂತ ಹೇಳ್ಬೋದು, ಇನ್ನೊಂದು ನಾನೋಮೀಟರ್ಸ್ ಅಂತಾನು ಹೇಳ್ಬೋದು. 2 ಇರುತ್ತೆ. ಸಾಮಾನ್ಯವಾಗಿ ಆಂಗ್ಸ್ಟ್ರಾಮ್ ಯೂನಿಟ್ಸ್ ಅನ್ನೋದನ್ನ ಅಟಾಮಿಕ್ ಮತ್ತು ಮಾಲಿಕ್ಯುಲರ್ ಸ್ಕೇಲ್ಗಳಲ್ಲಿ ಉಪಯೋಗಿಸ್ತಾರೆ. ಅದನ್ನ ನಾನೋಮೀಟರ್ಸ್ ಅನ್ನೋದನ್ನು ಸಾಮಾನ್ಯವಾಗಿ ನಾನೋ ಟೆಕ್ನಾಲಜಿಯವರು, ಬಯಾಲಜಿಯವರು, ಸೆಮಿಕಂಡಕ್ಟರ್ ಫಿಸಿಕ್ಸ್ನವರು ಉಪಯೋಗಿಸ್ತಾರೆ. ಬಟ್ ಎರಡೂ ಸಹಿತ ಇದು ತುಂಬಾ ಚಿಕ್ಕದಾಗಿರ್ತಕ್ಕಂಥದ್ದು. ಇಲ್ಲಿ ಉದಾಹರಣೆ ಬಲಗಡೆ ತೋರಿಸಿದೆ ನೋಡಿ, 1 ಆಂಗ್ಸ್ಟ್ರಾಮ್ ಯೂನಿಟ್ ಈಸ್ ಈಕ್ವಲ್ ಟು 3.937 ಮಲ್ಟಿಪ್ಲೈಡ್ ಬೈ 10⁹ ಅಂದ್ರೆ ಅಷ್ಟು ಚಿಕ್ಕದಾಗಿರ್ತಕ್ಕಂಥದ್ದು. ಇಲ್ಲಿ ಉದಾಹರಣೆಗೆ ಎ ಹ್ಯೂಮನ್ ಹೇರ್ ಈಸ್ ಅಬೌಟ್ 1 ಮಿಲಿಯನ್ ಆಂಗ್ಸ್ಟ್ರಾಮ್ಸ್ ಥಿಕ್. ನಮ್ಮ ಒಂದು ಕೂದಲು ಇದೆಯಲ್ಲ, ಅದರ ಸೈಜ್ ಎಷ್ಟಪ್ಪ ದಪ್ಪ ಇದೆ ಅದು ಅಂತಂದ್ರೆ, ನೀವು ಆಂಗ್ಸ್ಟ್ರಾಮ್ ಯೂನಿಟ್ ಅಲ್ಲಿ ಹೇಳ್ಬೇಕು ಅಂದ್ರೆ 1 ಮಿಲಿಯನ್ ಆಂಗ್ಸ್ಟ್ರಾಮ್ ಯೂನಿಟ್ಸ್ ಅಂತ ಕರೀತಾರೆ. ಅಂದ್ರೆ ಇದು ನೀವು ಅಷ್ಟೊಂದು ಚಿಕ್ಕದಾಗಿರ್ತಕ್ಕಂಥದ್ದು ಆಂಗ್ಸ್ಟ್ರಾಮ್ ಯೂನಿಟ್. ಆ ಒಂದು ಚಿಕ್ಕದಾಗಿರ್ತಕ್ಕಂಥ ಆಂಗ್ಸ್ಟ್ರಾಮ್ ಯೂನಿಟ್ ನಲ್ಲಿ ಇರೋದೇ ಅಣುಗಳ ಥಿಕ್ನೆಸ್, ಅಣುಗಳ ಸೈಜ್, ಆಟಮ್ಸ್ ಸೈಜ್. ಅದು ಇನ್ನೊಂದು ಉದಾಹರಣೆ ತಗೋಬೇಕು ಅಂದ್ರೆ, ಒಂದು ರೆಡ್ ಬ್ಲಡ್ ಸೆಲ್ ನಲ್ಲಿ 70,000 ಆಂಗ್ಸ್ಟ್ರಾಮ್ ಯೂನಿಟ್ ಅಕ್ರಾಸ್ ಇರುತ್ತದು. ಅಂದ್ರೆ ಒಂದು ತುದಿಯಿಂದ ಇನ್ನೊಂದು ಭಾಗಕ್ಕೆ ನಾವು ಡಯಾಮೀಟರ್ ಅಂತ ಹೇಳ್ತೀವಿ, ಅದನ್ನ ತಗೊಂಡಾಗ 70,000 ಆಂಗ್ಸ್ಟ್ರಾಮ್ ಯೂನಿಟ್ಸ್ ಎಷ್ಟಿರುತ್ತೋ ಅಷ್ಟಿರುತ್ತೆ. ಅಂದರೆ ಅಣುಗಳ ಅಥವಾ ಆಟಮ್ಸ್ನ ಗಾತ್ರ ತುಂಬಾ ಚಿಕ್ಕದಾಗಿರೋದ್ರಿಂದ ಯಾರು ಅದನ್ನ ಬರೀ ಕಣ್ಣಿನಿಂದ ನೋಡೋದಕ್ಕಾಗೋದಿಲ್ಲ. ಸಿನ್ಸ್ ದಿ ಸೈಜ್ ಆಫ್ ಆಟಮ್ ಇಸ್ ಸೋ ಸ್ಮಾಲ್ ದಟ್ no scientist can ever see an atom without the help of strong microscopes. ಇಲ್ಲಿ ಪುನಃ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಹ್ಯಾಸ್ ಎನಿವನ್ ಎವರ್ ರಿಯಲಿ ಸೀನ್ ಅನ್ ಆಟಮ್? ಯಾರಾದ್ರೂ ನಿಜವಾಗ್ಲೂ ಆಟಮ್ ಅನ್ನು ನೋಡಿದಾರಾ ಅಂತ ಪ್ರಶ್ನೆ ಕೇಳಿದ್ರೆ, ನೋ, ನಾಟ್ ವಿತ್ ನೇಕೆಡ್ ಐ. ಆಫ್ ಕೋರ್ಸ್ ಬರೀ ಕಣ್ಣು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಮೆಷಿನ್ ಇಂದ ನೋಡ್ತಾರೆ. ಇಲ್ಲಿ ಕೆಳಗೆ ಒಂದು ಚಿತ್ರವನ್ನು ತೋರಿಸಿದೆ ನೋಡಿ, ಆ ಚಿತ್ರ ಎಷ್ಟು ಕಾಂಪ್ಲಿಕೇಟ್ ಆಗಿದೆ. ಅದಕ್ಕೆ ಕರೆಯೋದು ಏನ್ ಹೇಳ್ತಾರೆ ಅಂದ್ರೆ ಟನಲಿಂಗ್ ಮೈಕ್ರೋಸ್ಕೋಪ್ ಅಂತ ಕರೀತಾರೆ, ಸ್ಕ್ಯಾನಿಂಗ್ ಟನಲಿಂಗ್ ಮೈಕ್ರೋಸ್ಕೋಪ್ ಅಂತ ಕರೀತಾರೆ. ಅದು ಅಣು ಅಥವಾ ಆಟಮ್ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಇವತ್ತಿನ ದಿನ ಲ್ಯಾಬೊರೇಟರಿಗಳಲ್ಲಿ ಸುಮಾರು 16 ಅಥವಾ 20 ರೀತಿಯಾಗಿರ್ತಕ್ಕಂಥ ಮೈಕ್ರೋಸ್ಕೋಪ್ಗಳನ್ನು ಉಪಯೋಗಿಸ್ತಾರೆ. ಇದರಲ್ಲಿ STM ಅಂತಕ್ಕಂಥದ್ದು ಒಂದು ರೀತಿಯ ಮೈಕ್ರೋಸ್ಕೋಪ್. ಅದಕ್ಕೆ ನೊಬೆಲ್ ಪ್ರೈಸ್ ಬಂತು. ಅದರಿಂದ ನಾವು ಅಣುಗಳ ಒಂದು ಚಿತ್ರವನ್ನು ಕಾಣಿಸಲ್ಲ, ಅಣುಗಳ ಒಂದು ಗಾತ್ರ ಕಂಡು ಬರುತ್ತೆ, ಅದರ ಒಂದು ನೆರಳು ಕಂಡು ಬರುತ್ತೆ. ಆ ನೆರಳಿನಿಂದ ನಾವು ಡೇಟಾವನ್ನು ಕಲೆಕ್ಟ್ ಮಾಡಿ ಅಣುಗಳ ಚಿತ್ರವನ್ನ ನಾವು ಬರಿಬೇಕಾಗಬಹುದು. ಅಂದ್ರೆ ಸ್ಟೂಡೆಂಟ್ಸ್ ನೀವಿದ್ದೀರಲ್ಲ, ನಿಮ್ಮ ಪುಸ್ತಕದಲ್ಲಿ ಪಾಠದಲ್ಲಿ ಆಟಮ್ಸ್ ನ ಇಮೇಜಸ್ ನ ಬರೆದಿರ್ತಾರೆ. ಇಲ್ಲಿ ಬಲಗಡೆ ತೋರಿಸಿದನಲ್ಲ, ಆ ರೀತಿ ಇಮೇಜ್ ಅನ್ನ ಬರೆದಿರ್ತಾರೆ. ಅದು ರಿಯಲ್ ಫೋಟೋಗ್ರಾಫ್ ಅಲ್ಲ, ಅದು ನಿಜವಾದ ಫೋಟೋಗಳಲ್ಲ. ನಮ್ಮ ಫೋಟೋ ತೆಗೊಳ್ತೀವಲ್ಲ ಕ್ಯಾಮೆರಾದಲ್ಲಿ, ಆ ರೀತಿ ಅಣುಗಳ ಫೋಟೋಗಳನ್ನು ತಗೊಳಕ್ಕಾಗಲ್ಲ. ಅದು ಕೇವಲ ಏನ್ ಮಾಡುತ್ತೆ ಅಂತಂದ್ರೆ, ಅಣುಗಳ ನೆರಳು ಬೀಳುತ್ತಲ್ಲ, ಆ ನೆರಳುಗಳನ್ನ ಕಲೆಕ್ಟ್ ಮಾಡಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಡೇಟಾವನ್ನ ಕಲೆಕ್ಟ್ ಮಾಡಿ
ವಿಜ್ಞಾನಿಗಳು ಆ ಚಿತ್ರವನ್ನು ಬರೆದಿದ್ದಾರೆ. ಅದು ಅಣುಗಳ ಒಂದು ನಿಜವಾದ ಚಿತ್ರವಲ್ಲ. It is not the real photograph of an atom, what you see in your textbook. That is an important message you should know. ಕಣ್ಣಿಗೆ ಕಾಣಿಸಲ್ಲ ಅಂದಮೇಲೆ ಅದಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? How do we know atoms are really present when we cannot see that? For that, the daily example will be, we cannot see the wind. Can you see the wind? ನೀವು ಗಾಳಿ ನೋಡೋಕ್ಕಾಗುತ್ತಾ? ಇಲ್ಲ, ನೋಡೋಕ್ಕಾಗಲ್ಲ. ಆದರೆ ಗಾಳಿ ಬಂದಾಗ, ಎಲೆಗಳು ಬಿದ್ದಾಗ, ಮರಗಳು ಅಲ್ಲಾಡಿದಾಗ ನಾವು ಗಾಳಿ ಇದೆ ಅನ್ನೋದನ್ನು ತಿಳ್ಕೊಳ್ತೀವಿ. ಉಸಿರಾಡೋದಕ್ಕೆ ಆಮ್ಲಜನಕ ಗಾಳಿಯಲ್ಲಿ ಬರುತ್ತೆ, ನಾವು ಗಾಳಿಯನ್ನು ನೋಡಲ್ಲ, ಆಮ್ಲಜನಕವನ್ನು ನೋಡಲ್ಲ. ಆದರೆ ಗಾಳಿ ಬರದೆ ಹೋದರೆ, ನಾವು ಮೂಗು ಮುಚ್ಕೊಂಡು ಕೂತ್ಕೊಂಡ್ರೆ, ಗಾಳಿ ಸಿಗದೆ ಹೋದರೆ ಉಸಿರು ಕಟ್ತೀವಿ. ತುಂಬಾ ಜಾಸ್ತಿ ಆದರೆ ನಮ್ಮ ಪ್ರಾಣ ಹೊರಟೋಗುತ್ತೆ. ಅಂದ್ರೆ ಅನೇಕ ಸಾರಿ ನಾವು ವಿಜ್ಞಾನದಲ್ಲಿ ನೋಡದೇ ಇರತಕ್ಕಂಥ ವಸ್ತುಗಳನ್ನ, ಡೇಟಾಗಳನ್ನ ಕಲೆಕ್ಟ್ ಮಾಡಿ ಅವುಗಳ ಆಧಾರದ ಮೇಲೆ ಆ ಒಂದು ಚಿತ್ರೀಕರಣವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಇದು ಒಂದು ಉದಾಹರಣೆ. ಈ ಪಾಠದ ಒಂದು ಸಮಾಪ್ತಿ ಮಾಡೋದಕ್ಕೆ, ಕನ್ಕ್ಲೂಷನ್ ಹೇಳ್ತೀವಲ್ಲ, ಅದಕ್ಕೆ ಏನ್ ಹೇಳ್ಬೇಕಪ್ಪ ಅಂದ್ರೆ, ನೋ ಒನ್ ಹ್ಯಾಸ್ ಸೀನ್ ಅನ್ ಆಟಮ್ ವಿತ್ ನೇಕೆಡ್ ಐಸ್. Scientists have detected atoms using technology. Atoms are the building blocks of matter. ಅಣುವನ್ನು ಮಾನವ ಬರೀ ಕಣ್ಣಿನಿಂದ ನೋಡುವುದಕ್ಕೆ ಸಾಧ್ಯವಿಲ್ಲ. ತಂತ್ರಜ್ಞಾನದಿಂದ ವಿಜ್ಞಾನಿಗಳು ಅಣುಗಳನ್ನು ಗುರುತಿಸಿ ಅಣುಗಳ ಚಿತ್ರಗಳನ್ನ ಬರೆದಿರುತ್ತಾರೆ. ಅಣುಗಳು ಎಲ್ಲ ವಸ್ತುಗಳಲ್ಲೂ ಇದ್ದೇ ಇರುತ್ತದೆ. ಇದು ನೀವು ಕಲ್ತ್ಕೊಳ್ಬೇಕಾಗಿರ್ತಕ್ಕಂಥ ಮತ್ತೆ ಜ್ಞಾಪಿಸ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಇದನ್ನು ಜ್ಞಾಪಿಸ್ಕೊಳ್ಳಿ. ಸಣ್ಣ ಚಿತ್ರೀಕರಣವನ್ನು ಮಾಡೋದಕ್ಕೆ ನಾನು ಮೈ ಟೀಮ್ ಅಂದ್ರೆ ChatGPT, ಕ್ರಿಯೇಟಿವ್ ಕಾಮನ್ಸ್, ಇಂಟರ್ನೆಟ್, BSCS ಬ್ಲೂ ಬಯಾಲಜಿ ಇವುಗಳನ್ನು ಉಪಯೋಗಿಸಿ ಈ ಒಂದು ಚಿತ್ರೀಕರಣವನ್ನು ಮಾಡಿದ್ದೀನಿ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಎಲ್ಲರಿಗೂ ನಮಸ್ಕಾರ.